ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈ ಕಳೆ ನಂಗೆ ಹೇಳ್ಬೇಕು ತಾನೆ. ಸರಿ ಹೋಗಿ. ಬಾ ಚುಟ್ಟು ಬಾ. ನಾನು ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ. ಲೇವುಲೇ ಒಂದು ಕಿತ್ತ ಲೆಕ್ಕ ನೋಡಿ ಗಿಫ್ಟಿಲೆಲ್ಲ ಬರ್ದಿಕ್ಲ, ಆಮೇಲೆ ಮರ್ತ್ಗೆ ತೊಗೊಬಿಟ್ರೆ ಕಷ್ಟ. ಅಣ್ಣ ಎಂತ ಮಾತಾಡ್ತಿದ್ಯಾ? ನಾನು ಮರೆಯುವುದ ಚಾನ್ಸೇ ಇಲ್ಲ. ಒಂದಲ್ಲ ಎರಡಲ್ಲ 3 ಲಕ್ಷ ವಸೂಲಿ ಮಾಡೇ ಮಾಡ್ತೀನಿ. ಲೈ ನಾನು ಹೇಳಿದ್ದು ಬರ್ದಿಡು ಅಂತ, ವಸೂಲಿ ಮಾಡು ಅಂತಲ್ಲ. ಅಲ್ಲಣ್ಣ, ಒಂದು ಪೈಸೆ ಕೂಡ ಬಿಡ್ಬಾರ್ದು ಅಂತ ಹೇಳಿದ್ ನೀನೇ ಅಲ್ವಾ? ಅದಕ್ಕೆ ನಾನು ಅದು ಬೇರೆಯವ್ರಿಗೆ, ಇದು ನನ್ನ ಮನೆ ಕಲ್ಲ. ನಂಗೆ ಪುಟ್ಟಕ್ಕ ಹೆಂಗೋ ಸಹನವರು ಹಂಗೆಯ. ನಮ್ಮವ್ರಿಗೆ ಇಷ್ಟ ಆದವ್ರು ಎಲ್ರೂ ನಂಗೆ ಹತ್ರನೇ. ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ಸಾಹೇಬ್ರೆ, ಲೇ ಹುಲಿ ಇವಳಾಗ್ಲ ಇಲ್ಲಿಗೆ ಬಂದವಳೆ. ಸಾಹೇಬ್ರೆ 1 ನಿಮಿಷ ನನ್ನ ಮಾತು ಕೇಳಿ, ಆಮೇಲೆ ನೀವು ಬೇಕಿದ್ರೆ ನನ್ನ ಬೈಬೋದು. ಹುಲಿ ಅಣ್ಣ ಅಲ್ಲ, ನಿಮ್ಗೆ ಎಷ್ಟು ಸರ್ತಿ ಅಂತ ಹೇಳುದು ಮಾರೆ? ಬಯಸ್ಕೊಳಕ್ಕಂತಾನೆ ಇಲ್ಲಿಗೆ ಬರುದ ನೀವು? ಮೊದ್ಲಿಂದ ಒಳ್ಳೆ ನೀನು. ಸಾಹೇಬ್ರೆ ಒಂದೇ 1 ನಿಮಿಷ ಸಾಹೇಬ್ರೆ. ಲೈ ಅದು ಏನು ಅಂತ ಕೇಳಿಸ್ಕೊಂಡು ಕಳಿಸ್ಲಾ? ಸಾಹೇಬ್ರೆ 1 ನಿಮಿಷ, ನಾನು ನಿಮ್ಮ ಬಗ್ಗೆ ನಿಮ್ಮ ಹತ್ರನೇ ಮಾತಾಡಬೇಕು. ಏನ್ಲ ಹೇಳ್ದು ಗೋಳು? ಸಾಹೇಬ್ರೆ, ನೀವು ಮುಂಚೆ ಹೀಗಿರ್ಲಿಲ್ಲ ಅಲ್ವಾ? ಅಂದ್ರೆ ಎಲ್ಲರೂ ಹೇಳ್ತಾರೆ ಕಂಠಿ ಸಾಹೇಬ್ರು ಸಹಾಯ ಮಾಡಕ್ ಮುಂದೆ ಬರ್ತಾರೆ, ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಅಂದ್ರೆ ಈಗ ನಮ್ಮಣ್ಣ ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಹೇಳುದು ನೀವು? ಅಯ್ಯೋ, ನಾ ಹಾಗೆ ಹೇಳಲಿಲ್ಲ. ಈಗಲೂ ನೀವು ನೋಡಿ, ಸಹನಕ್ಕ ಕಷ್ಟದಲ್ಲಿದ್ದಾಗ ನೀವು ದುಡ್ಡು ಕೊಟ್ರಿ. ಇದೇ ನಿಮ್ ನಿಜವಾದ ಗುಣ ಅಲ್ವೇ? ಎಲ್ರ ಮೇಲೂ ಕೋಪ ಮಾಡಿಕೊಂಡು ಹೊಡಿತಾ ಬಡಿತಾ ಹೀಗಿರೋದು ನೀವಲ್ವೇ ಅಲ್ಲ. ಇದು ನೀವು ಸುಮ್ಮನೆ ಹಾಕೊಂಡಿರೋ ಮುಖವಾಡ ಅಲ್ವಾ ಸಾಹೇಬ್ರೆ? ಏಯ್ 2 ನಿಮಿಷ ಮಾತಾಡೋ ಸಮಯ ಕೊಟ್ರೆ ಏನು ಉಪದೇಶ ಮಾಡ್ತಿದ್ಯಾ? ಸಾಹೇಬ್ರೆ ಅದು ನಾನು ಯಾರನ್ನ ಮೆಚ್ಚಕ್ಕೋ ಬದುಕ್ತಾ ಇಲ್ಲ. ನಾನು ಇರೋದೇ ಹಿಂಗೆ. ಏನಿವಾಗ ಏನು ಮುಕ್ವಾಡ ಅಂತ ಮುಕ್ವಾಡ? ಏಯ್ ಕಳಿಸ್ಲ ಅವಳನ್ನ. ಆಯ್ತಣ್ಣ. ಸಾಹೇಬ್ರೆ, ನಾ ಹೇಳ್ತಾ ಇರೋದು ನಿಜ ಅಂತ ನಿಮ್ಗೂ ಗೊತ್ತು, ಅದಕ್ಕೆ ನೀವು ನನ್ನನ್ನು ನೋಡಿ ಮಾತಾಡ್ತಿಲ್ಲ. ಆದ್ರೆ ಸಾಹೇಬ್ರೆ, ಯಾರು ಏನೇ ಹೇಳಿದ್ರು ನಿಮ್ಮೊಳಗಿರೋ ಒಳ್ಳೆ ವ್ಯಕ್ತಿನ ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಮತ್ತೆ ಅದೇ ರೀತಿ ಆಗ್ಬೇಕು ಸಾಹೇಬ್ರೆ, ನೀವು ಮತ್ತೆ ಅದೇ ರೀತಿ ಆಗ್ಬೇಕು. ಇದೊಂದು ವಿಚಿತ್ರ ಹುಡುಗಿ ಮಾರೆ, ಬಯಸ್ಕೊಳ್ಳಿಕ್ಕಂತಾನೆ ಇಲ್ಲಿಗೆ ಬರುದು. ಇಲ್ಲದ್ರೆ ಊಟ ಮಾಡಿದ್ದು ಆಗುದಿಲ್ವಾ ಅಂತ. ಏ ಬೇಡ ಬಾಬು. ಲೇ ಇದೇ ಸೂಜಿನ ಮಾತ್ರೆನ ಬೇಡ ಅನ್ನಕ್ಕೆ ತೆಗಿಲ. ಏ ಬಾಬು, ಅದಕ್ಕೆ ಬೇಡ ಅಂತ ಹೇಳ್ತಿದ್ರು. ಏ ಏನ್ಲ ನಿಂದು? ನಾನು ಆಚ್ಕೋಗ್ಬೇಕಾ? ಸರಿ ಹೋಯ್ತೀನಿ, ಆಚಸ್ಕೊ. ಹಾಗೇನಿಲ್ಲ ಬಿ, ಅದು ಅಲ್ಲದೆ ಆ ಮದ್ನ ಹಚ್ಕೊಂಡ್ರೆ ಚುರ್ ಅಂತೈತೆ, ಅದಕ್ಕೆ. ಒಡ್ಸ್ಕೊಬೇಕಾರೆ ಚೂರು ಅನ್ಲಿಲ್ವೇ? ನಂಗೆ ಚೂರ ಅಂತ ಪುಟ್ಟಮೆ. ಲೇ ನೋಡ್ಲಾ, ಮದ್ದು ಹತ್ತಿಸ್ಕೊಂಡು ತೆಪ್ಪ ಕುಂತಿಲ್ವಾ? ನಿಂದೇನು
ಚುರು ಅಂತೈತೇನ್ಲಾ? ಇಲ್ಲ ಅಕ್ಕ. ಏನು ಅಣ್ಣ? ಕೆಲಸ ಐತಂದ್ರೆ ಇಲ್ಲ, ಯಾಕೆ? ಆ ಮೆಸ್ ಹತ್ರ ಬಂದ್ರೆ ಚೆನ್ನಾಗಿತ್ತು. ಓ, ಆ ಕೆಲಸನ ಬಂದೇರು. ಏಯ್, ನೀನು ಹಚ್ಕೊಳ್ಳ. ತಡಿ, ನಾನು ಬರ್ತೀನಿ. ತಗೊಂಡು ಹಚ್ಕ. ಇಲ್ಲಿ ನೋಡು, ತಡ ಮಾಡಬೇಡ, ಮದ್ದಿನ ಗುಣ ಕಡಿಮೆ ಆಗ್ಬಿಡ್ತದೆ. ಇಲ್ಲ, ಶರ್ಟ್ ತೆಗಿ, ನಾನು ಹಚ್ತೀನಿ. ಯಾಕ್ಲ ಹಿಂಗೆ ನೋಡ್ತಿದ್ಯಾ? ಏನಿಲ್ಲ ಬೇ, ನಾನು ಮನೆಗೆ ಹೋಗಿ ಮದ್ದು ಹಚ್ಕೋತೀನಿ. ಇಲ್ಲ ಚೋಟು ಬರಲ್ಲ. ನೀನು ನನ್ನ ಮಾತು ಕೇಳೋಕ್ಕಿಲ್ಲ ಅಲ್ವಾ? ಚೋಟು ಬಾರ್ಲೆ, ಇಲ್ಲಿ ಒಂದು ಕೈ ಇಟ್ಕೊ. ಅಭಿ ಬೇಡ ಬೇ, ಅಭಿ ಲೈ ಚೋಟು ಬೇಡಕ್ಕಲ್ಲ. ಲೈ ಅಭಿ, ಲೈ ಅಭಿ ಬೇಡ ಬೇ, ಅಭಿ. ನೋಡು, ಇಷ್ಟೇಯ, ಇಷ್ಟಕ್ಕೆ ಹಿಂಗೆ ಆಡ್ತಿದ್ದ. ಏ ಕಾಳಿಯಣ್ಣ, ಏಯ್ ಏನಿಲ್ಲ, ಒರ್ಸ್ಕೊಂಡ್ರು ಹೊಡೆದಲ್ಲ ಜಾಕ್ಪಟ್ಟು. ನಿನ್ಗೂ ಇದೇ ತಾನೇ ಬೇಕಿತ್ತು. ಏಯ್ ನಡೆಯಲ್ಲ ಸುಮ್ಕೆ. ಹಾ ಹಾ ನನ್ಗೆ ಗೊತ್ತಿಲ್ವಾ? ಹೇ ಚೋಟು, ಚಿಕ್ಕಂದಿನಿಂದ ಅವನ ಪ್ರೀತಿನೇ ನೋಡಿಲ್ಲ ಕಲ ನಾನು. ಪಾಪಿ ಎಷ್ಟೇ ಬದಲಾದರೂ ಮಾಪಿ ಇಲ್ಲ ಅಂತಾರೆ. ಆದ್ರೆ ಸಹನ ಒಬ್ಳೆ ಕಳ ನನ್ನ ಮನುಷ್ಯನಾಗಿ ನೋಡಿದ್ದು. ಅವಳಿಗೋಸ್ಕರ ಈ ಪೆಟ್ಟಲ್ಲ ಕಲ, ಪ್ರಾಣನೇ ಕೊಟ್ಬಿಡ್ತೀನಿ. ಸರಿ ನಡಿ ಹೊರಡುಮ. ಪುಟಾಕಾರೆ, ಪುಟಾಕಾರೆ, ನಮಸ್ಕಾರ ಅಮ್ಮವ್ರೆ. ಇವಮ್ಮ ಮತ್ತೆ ಬಂದಿರ್ಬೋದು. ಅಳಿಯಂದ್ರೆ ಏನಾರ ತೊಂದರೆ ಮಾಡ್ಕೊಂಬಿಟ್ಟವ್ರ? ನಮ್ಮ ಮೇಡಮ್ ಸಾಹೇಬ್ ನಿಮ್ಮ ಎಲ್ಲ ಹತ್ರ ಏನೋ ಮಾತಾಡಬೇಕು ಅಂತ ಇದ್ದಾರೆ. ಇವರೊಬ್ರು ಈ ಪ್ರಶಾಂತ್ ನಾನು ಹೀಗ ಹೇಳಕ್ ಹೇಳಿದ್ದು. ಏನಾಗ್ಬೇಕಾಗಿತ್ತು ಅಮ್ಮವ್ರೆ? ನೋಡಿ, ನೀವೆಲ್ಲ ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.